ಹಾಯ್ ಎಲ್ರಿಗೂ ಬೆಳಗಿನ ಶುಭೋದಯ. ಮಂಡೇ ಮಾರ್ನಿಂಗ್. ನಿನ್ನೆ ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಇವತ್ತು ಚಿಯಾ ಸೀಡ್ಸು ಮತ್ತೆ ಗೋಂದು ಹಾಗೆ ಮೆಂತಿನ ನೆನೆಸಿದ್ಯಾ ನೀರು ಕುಡಿದು ಇವತ್ತು ತಿಂಡಿಗೆ ಸ್ಪೆಷಲ್ ಖಾರ ಪೊಂಗಲ್ ರೆಸಿಪಿ ಮಾಡ್ತಿದ್ದೀನಿ. ನೀವು ಕೂಡ ಪಕ್ಕ ಟ್ರೈ ಮಾಡ್ಬೋದು ಅಂತ ಆರೋಗ್ಯಕರ ರೆಸಿಪಿ ಇದು. ಮೊದಲಿಗೆ ರಾತ್ರಿನೇ ನಾನು 1 ಗ್ಲಾಸ್ ಸಾಮೆ ಅಕ್ಕಿನ ನೆನೆದಕ್ಕೆ ಇಟ್ಟಿದ್ದೆ. ಇವಾಗ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಹೆಸರು ಬೇಳೆ ಹಾಕಿ 2 ರಿಂದ 3 ಸಲ ತೊಳೆದು ಒಂದು ಕುಕ್ಕರ್ಗೆ ಹಾಕೊಂಡು ಅದೇ ಬೌಲಲ್ಲಿ 1.5 ಬೌಲ್ ಅಷ್ಟು ನೀರು ಹಾಕಿ ಸಾಲ್ಟು ಮತ್ತೆ ಅರಿಶಿನ ಪುಡಿ ಹಾಕಿ ಕೂಗಕ್ಕೆ ಇಟ್ಕೊತಿದ್ದೀನಿ. 2 ವಿಸಲ್ ಹಾಕ್ಸ್ಕೊಂಡ್ರೆ ಸಾಕು. ರಾತ್ರಿ ಪೂರ್ತಿ ನೆಂದಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಸಿರಿಧಾನ್ಯಗಳು ಆದಷ್ಟು ನೆನೆಸ್ಕೊಂಡು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈಗ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಜೀರಿಗೆ, 1 ಸ್ಪೂನ್ ಮೆಣಸು ಮತ್ತು ಸ್ವಲ್ಪ ಸೋಂಪು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಎಣ್ಣೆ, 1 ಇಂಚು ಶುಂಠಿ, 1 ಗೆಂಡೆ ಬೆಳ್ಳುಳ್ಳಿ ಹಾಕಿ ಅದು ಸ್ವಲ್ಪ ಫ್ರೈ ಮಾಡಿ ಜಾಸ್ತಿ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕಿ ಸಣ್ಣದಾಗಿ ಈ ರೀತಿ ಪೌಡರ್ ಮಾಡಿಕೊಂಡು ಆಗಲೇ ಕುಗ್ಸಿರೋಂಥ ಸಾಮೆನ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಸೋಂಪು ಹಾಗೆ ಇಂಗು, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿ ಸ್ವಲ್ಪ ಅದನ್ನು ಹುರ್ಕೊಂಡು ಆಗಲೇ ಪುಡಿ ಮಾಡಿರೋಂಥ ಕರಿಬೇವು ಪುಡಿ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಮ್ಯಾಶ್ ಮಾಡಿರೋಂಥ ಸಾಮೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಹಾಗೆ ಸ್ವಲ್ಪ ನೀರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆರೋಗ್ಯಕರವಾದ ಖಾರ ಪೊಂಗಲ್ ರೆಸಿಪಿ ರೆಡಿಯಾಗುತ್ತೆ. ಅದಕ್ಕೆ ಸಿರಿಧಾನ್ಯ ಬಳಸ್ಕೊಂಡು ಮಾಡಿರೋದ್ರಿಂದ ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬಾ ಒಳ್ಳೆಯದು. ಡೆಫಿನೆಟ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.